ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಸನ್ ಆಫ್ ಫಾರ್ಮರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಬೆಳಬೆಳಗಿನ ಜಲ್ದಿ ಎದ್ದು ಸಗಣಿನೆಲ್ಲ ಹೊಡೆದು ಕರೆ ಬಿಡ್ಕೊಂಡು ಹಾಲು ತಗೊಂಡು ಡೈರಿಗೆ ಹಾಲಾಕೋಗಿ ಹೋಗ್ತಾ ಇದ್ದೀನಿ. ಇವತ್ತು ಡೈರಿ ತಗ ಬಂದು ನೋಡ್ರಿ, ಯಾಕೋ ಜಾಸ್ತಿ ಜನ ಇರಲಿಲ್ಲ, ಯಾರು ಇರಲಿಲ್ಲ. ಡೈರೆಕ್ಟ್ ಬಂದ ತಕ್ಷಣ ಶಾಂಪಲ್ ಹಾಕಿದ್ದೆಯಾ ನೋಡ್ರಿ. ನಮ್ಮದು ಬೀದರ್ಗ ಹಾಲು ಉತ್ಪಾದಕರ ಸಹಕಾರ ಸಂಘದ ನಮ್ಮ ಜಗಪ್ ನೋಡ್ರಿ ಹಂಗೆ ಬಂದ್ಬಿಡುತ್ತೆ. ಸಗಣಿ ಹೊಡೆದ್ರೆ ಕಾಲ್ನು ತಗೊಂಡಿಲ್ಲ, ಟೈಮ್ ಆಯ್ತು ಅಂತ ಹೇಳಿ ಜಲ್ದಿ ಬಂದುತ್ತೆ. ಅಲ್ಲಿಂದ ಸೀದಾ ನಮ್ಮ ದೊಡ್ಡಪ್ಪರ ಮನೆ ಕಡೆಗೆ ಬಂದರೆ ಇಲ್ಲಿ ನೋಡ್ರಿ ಸೊಸೆಯರು ಯಾವ ರೀತಿ ಮಾಡ್ತಾರೆ ಅವೆಲ್ಲ ಬೆಳ್ಕೊಂಡು ಪಿಣ್ಣಿ ಈ ಇಜ್ಜಿ ನೋಡಿ, ನೀನು ಅಲ್ಲಿ ನೋಡಿ ಮುತ್ತು ನೋಡಿ ಹೆಂಗಂತೂ ಗ್ರೀಷ್ಮ ನಿನಗೆ ನೀನು ಬೆಳ್ಳಗಿರೋದೇ ತಪ್ಪ. ಅಲ್ಲಿಂದ ಸೀದಾ ಮನೆ ಕಡೆಗೆ ಬಂದೆ. ಮನೆಗೆ ಬಂದೇ ಗಾಡಕ್ಕೆ ಸಗಣಿ ಪುಟ್ಟಿಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಇಟ್ಕೊಂಡದ್ದೆಲ್ಲ ಆದಮೇಲೆ ಇದನ್ನ ಬೈಕಿಗೆ ಸಿಗೋಕ್ಕೆಂದು ತಿಪ್ಪಿ ತಕ್ಕ ಹೋಗಿ ತಿಪ್ಪಕ್ಕೆ ಕೆಡು ಬರಬೇಕು ಸಗಣಿನ. ನೋಡ್ರಿ, ನಾನು ಬೈಕಿಗೆ ಈ ಥರ ಲಾಕ್ ಸಿಸ್ಟಮ್ ಮಾಡಿಸ್ಕೊಂಡಿದ್ದೀನಿ. ಇದನ್ನ ಮಾಡಿಸ್ಕೊಂಬಿಟ್ರೆ ಭಾರಿ ಬೆಸ್ಟ್ ಆಕತ್ತಿದ್ದು. ಯಾರು ಹಿಡ್ಕೊಬೇಕಾಗಿರೋ ಅವಶ್ಯಕತೆನೇ ಇರಲಿಲ್ಲ. ಗಾಡಿನ ಬೈಕಿಗೆ ಸಿಗೋಕ್ಕೆಂದು ಈಗ ಸೀದಾ ತಿಪ್ಪೆ ತಕ್ಕ ಬಂದೆ. ತಿಪ್ಪೆ ತಕ್ಕ ಬಂದು ಸಗಣಿ ಹಾಕ್ಬೇಕು. ಗಾಡಿ ತುಂಬ್ಕೆ ಬಂದರು ಅದು ಪುಟ್ಟಾಗಿರೋನ ತೆಗ್ದು ಈ ತಿಪ್ಪಿಗೆ ಸಗಣಿ ಹಾಕ್ಬೇಕು. ಇವಾಗ ಹೆಂಗ ಸಿಮೆಂಟ್ ರೋಡ್ ಮಾಡಿದ್ದಾರೆ, ಮೊದಲು ಹೇಳ್ಬಾರ್ದು. ಇಲ್ಲೆಲ್ಲ ಬರೋ ಅಷ್ಟೊತ್ತಿಗೆ ಸಗಣಿ ಅರ್ಧ ಚೆಲ್ಲೋಗಿರೋದು. ಈಗೆಲ್ಲ ಕರೆಕ್ಟಾಗೈತಿ. ಇದೇ ತಿಪ್ಪೆ ಈಗ ಹಾಕಬೇಕು. ಸಗಣಿ ಹಾಕಿದ್ದೆಲ್ಲ ಆತ ಸೀದಾ ತೋಟದ ಕಡೆಗೆ ಹೋಗ್ಬೇಕಾಯ್ತು. ಅದಕ್ಕೆ ತೋಟದ ಕಡೆಗೆ ಬಂದಿದ್ದೀನಿ. ಮೋಟ್ರ್ ಆನ್ ಮಾಡಿದ್ದೆ ನಿನ್ನೆ. ಅಲ್ಲಿಂದ ಸೀದಾ ನಾನು ಬಂದದ್ದು ಎಲ್ಲಿಗಪ್ಪ ಅಂದರೆ ನಮ್ಮ ತೋಟಕ್ಕೆ ಬಂದೀನಿ. ಈ ವರ್ಷ ಇಲ್ಲಿಗೆ ಮಳೆ ಹೋಯ್ತೆ, ಮತ್ತೆ ಬೋರ್ ಚಾಲು ಮಾಡೋ ಪರಿಸ್ಥಿತಿ ಬಂದೈತೆ. ಅದಕ್ಕೆ ಕರೆಂಟ್ ಇದ್ದಾವೆ ನೋಡ್ಕೊಂಡು ಆನ್ ಮಾಡ್ಕೊಂಡು ಹೋಗೋಣ ಅಂತ ಬಂದೀನಿ. ಅಲ್ಲಿ ಇವಾಗಲಿಂದನೇ ಒಂದೊಂದು ಬಿಡ್ಕಂದ್ರೆ ಒಂದು ಬೆಸ್ಟ್ ಆಕತ್ತೆ ಅಂತ. ಆಯ್ತು, ಪೂಜೆ ದಿವಸ ಪೂಜೆ ಮಾಡ್ಕೊಂಡು ಹೋಯ್ದೆ ಲಾಸ್ಟು. ನೋಡಿ ಇಟ್ಟು ಲೂಸ್ ಆಯ್ತು. ಸ್ಟಾರ್ಟ್ ಮಾಡಬೇಕು. 7 ಸೆಕೆಂಡ್, 6 ಸೆಕೆಂಡ್, 5, 4, 3, 2, 1. ಎತ್ಕೊಂಡಿಲ್ಲ, ಇದು ಎತ್ಕೊಂತು. ಯಾಕಾಗೇನ ಇದೇ ಬಿಡ್ಕೊಂಡೇನೋ ಹೋಗಿ ಪ್ರಾಬ್ಲಮ್ ಐತೆ. ಇದೇನು ಪರಿಸ್ಥಿತಿ ಬಂತಪ್ಪ ಈ ವರ್ಷ. ಇದಿನ್ನು ಅಕ್ಟೋಬರ್ ತಿಂಗಳು ಸ್ಟಾರ್ಟಿಂಗು. ಇವಾಗಲಿಂದ ನೀರು ಬಿಡ್ಬೇಕು. ಹೋದ ಸರಿ ಡಿಸೆಂಬರ್ ಆದರೂ ನೀರು ಬಿಟ್ಟಿದ್ದಿಲ್ಲ. ಡಿಸೆಂಬರ್ ಜನವರಿ ತಿಂಗಳು ತನಕ. ಈ ಸರಿ ಮಳೆಗಾಲ ಎಡ್ಸಾಗ್ಬಿಟ್ಟು ಹೇಳ್ಬಾರ್ದು. ಇಲ್ಲಿ ನೋಡಂಬರ್ರಿ, ಇದೊಂದು ಬೋರ್ ಆನ್ ಮಾಡಬೇಕು. ಇಲ್ಲಿ ಕ್ಯಾಪ್ ಓಪನ್ ಮಾಡ್ತೀನಿ, ಅಲ್ಲದೆ ಏರ್ ಔಟ್ ಆಗಲಿ ಅಂತ. ಅಲ್ಲಿ ಕ್ಯಾಪ್ ಸಿಂಗಲ್ ಬೋರ್ ಆನ್ ಮಾಡಿರೋದು. ಇದೇನಾಯ್ತು ನೋಡ್ಬೇಕು. ಇನ್ನೊಂದು ಬೋರ್ ಆನ್ ಮಾಡ್ಬೇಕೀಗ. ಅದು ಕೆಳಕ್ಕೆ ಹೋಗ್ತದೆ ನೀರು ಅದ್ರಾಗೆ. ಇದು ಹಳೇದು ಡೆಲ್ಟಾ ಸ್ಟಾರ್ಟ್ರ್, ಅದು ಡಿಜಿಟಲ್ ಸ್ಟಾರ್ಟ್ರು, ಇದು ಡೆಲ್ಟಾ ಸ್ಟಾರ್ಟ್ರು. ವೋಲ್ಟೇಜ್ ನೋಡ ಮಾಡ್ರೆ 400 ಅದಾವೆ. ಈಗ ಈ ಸ್ಟಾರ್ಟ್ರ್ ಸ್ಟಾರ್ಟ್ ಮಾಡಕ್ಕೆ ಇದನ್ನು ಏನಾಯ್ತು ನೋಡಂಬರ್ರಿ. ವೋಲ್ಟೇಜ್ ನೋಡಂಬರ ಈಗ ಹೆಂಗದವೆ. ಆಟೋ ಹಾಕೋಣ. ಆಟೋ ಪೇಸ್ ಓಕೆ. ಏನು ಮಾಡ್ತೈತಿ ಇದು? ಅಲ್ಲಿ ಅದಕ್ಕೇನತ್ತೈತಿ? ಗುರು ಏನಾಯ್ತು ಗುರು ಇದಕ್ಕೆ? ಯಾಕಂದ್ರೆ ಸೆಂಟ್ರ್ ಚೆನ್ನಾಗಿಲ್ಲ. ಸೆಕೆಂಡ್ ಅಲ್ಲಿ ಅವನ ರಾತ್ರಿ ನಿನ್ನೇನು ಓಡಿತೆ. ಓಹೋ ಓಹೋ ಓಹೋ. ಈಗ ಮಾಡು, ಬಿಡು. ಸಬ್ಜಿ 30 ತಕಂತು ಹಂಸ.
ಹಿಡಿತತ್ ಗುರು. ಇದು ಹೆಂಗೆ ಇಳಿತದೆ ಅವ್ರಿ? ಏನಾಯ್ತು ಗುರು ಆ ಮೋಟ್ರ್ ಯಾಕೆ ಸರಿಯಾಗಲಿಲ್ಲ, ಅದು ಏನಾಯ್ತೋ ಏನೋ ಗೊತ್ತಿಲ್ಲ. ಅದು ಯಾವಾಗಲೂ ಹಂಗೆ ವರ್ಷಕ್ಕೆ ಒಂದೆಂಪಟ್ಟು ಅದೇ ಥರ ಪ್ರಾಬ್ಲಮ್ ಆಗ್ತಿರ್ತೈತೆ. ಏನೋ ಮಾಡೋಂಗಿಲ್ಲ. ಈ ಸದ್ಯಕ್ಕೇನು ಟೈಮೇ ನಡೀತೈತೆ. ಇನ್ನೊಂದು 2 ದಿವಸ ಇದೇ ಥರ ಬಿಸಿಲಿತ್ತು ಅಂದರೆ ಅವ ನೋಡೋದು. ಈಗ ಸದ್ಯಕ್ಕೆ ಒಂದು ಓಡಿಸ್ತಾ ಇದೀವಿ. ಔಷಧಿ ನಿನ್ನೆ ಇವೇ ಔಷಧಿ ಹೊಡೆದದ್ದು. ಬನ್ನಿ ಹೋಗೋಣ.